ಜನವರಿ 12 ವಿವೇಕಾನಂದರ ದಿನದಂದು ನಾವು ವಿಶ್ವ ಯುವ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಜಾಗತಿಕ ಯುವ ದಿನಾಚರಣೆ ಅಂತ, ಇಂಟರ್ನ್ಯಾಷನಲ್ ಯೂತ್ಸ್ ಡೇ ಅಂತ. ಸೊ ಏನು ಹೇಳ್ತೀರಿ? ನನಗೂ ಅವ್ರಿಗೂ ಅವಿನಾಭಾವ ಸಂಬಂಧ ಅನ್ನೋ ಥರ ಹೇಳ್ತಿದ್ರಿ. ವಿವೇಕಾನಂದರ ಅವಿನಾಭಾವ ಸಂಬಂಧ ಏನೆಂದರೆ, ವಿವೇಕಾನಂದರ ಕೊಟ್ಟಿದ್ದಂಥ ಒಂದು ಕೊಟೇಶನ್ ನಾವೆಲ್ಲ ಚಿಕ್ಕ ವಯಸ್ಸಿಂದ ಸ್ಟಾಪ್ ನಾಟ್ ಟಿಲ್ ದಿ ಗೋಲ್ ಈಸ್ ರೀಚ್ಡ್, ಇಷ್ಟೊತ್ತು ನಾನು ಮಾತಾಡಿದ್ನಲ್ಲ, ಅದು ನಮ್ಮ ಗೋಲನ್ನು ನಾವು ನಮ್ಮ ಗುರಿಯನ್ನು ನಾವು ನಿರ್ಧಾರ ಮಾಡಿದ ನಂತರ ಆ ಗುರಿ ಮುಟ್ಟುವವರೆಗೂ ಬಿಡಬೇಡ, ನಿಲ್ಲಬೇಡ ಅಂತ ವಿವೇಕಾನಂದರು ಏನು ಹೇಳಿದ್ರು ಅದನ್ನೇ ನಾನು ಮಾಡಿ ತೋರಿಸಿದ್ದೀನಿ. ನನ್ನ ಆತ್ಮಕಥೆಯಲ್ಲಿ ಬರೆದಿದ್ದೀನಿ. ನಾನು MA ಇಂಗ್ಲೀಷ್ ಸೇರಬೇಕು ಅಂಥೇಳಿ 17 ಬಾರಿ ಪ್ರಯತ್ನಪಟ್ಟು MA ಇಂಗ್ಲೀಷ್ನಲ್ಲಿ ನಾನು ತಗೊಂಡೆ. ನಾನು ಸಿವಿಲ್ ಸರ್ವಿಸ್ ಪಾಸ್ ಆಗಲೇಬೇಕು ಅಂತ ತೀರ್ಮಾನ ಮಾಡಿ ಸಿವಿಲ್ ಸರ್ವಿಸ್ ಆಗಿದ್ದೀನಿ. ವಿವೇಕಾನಂದರು ನನಗೆ ಸದಾಕಾಲವೂ ಅವರು ನನಗೆ ಮಾರ್ಗದರ್ಶಿ. ವಿವೇಕಾನಂದರು ಹೇಳಿದ ಒಂದೇ ಒಂದು ಅವರ ಜೀವನದಲ್ಲಿ ನಡೆದ ಒಂದು ಕತೆ ನನಗೆ ಯಾವಾಗಲೂ ನೆನಪಿರುತ್ತೆ. ಅವರು ಒಂದು ದಾರಿಯಲ್ಲಿ ಹೋಗ್ತಿರುವಾಗ ಒಬ್ಬರೇ ನಡ್ಕೊಂಡು ಹೋಗ್ತಿದ್ದಾಗ ಕೆಲವು ಮಂಗಗಳು ಅವರನ್ನು ಹೆದರ್ಸಕ್ಕೆ ಹೋಗುತ್ತೆ. ಆಗ ಅವರು ಹೆದರದೆ ಹೀಗೆ ನಿಲ್ತಾರೆ. ಆ ಹೆದರದೆ ನಿಂತಾಗ ಅವು ಹೆದರ್ಕೊಂಡು ಹೋಗುತ್ತೆ. ವಿವೇಕಾನಂದ ನಾ ಕಲ್ತಿದ್ದೇನೆಂದರೆ, ಹೆದರಿಕೆಯನ್ನು ಬಿಟ್ಟುಬಿಡಬೇಕು. ನಮ್ಮ ಮನಸ್ಸಲ್ಲಿ ಬೇಕಾದಷ್ಟು ಹೆದರಿಕೆ ಇರುತ್ತೆ, ಆ ಹೆದರಿಕೆಯನ್ನು ಬಿಟ್ಟುಬಿಡಬೇಕು ಅಂತ. ನಾನು ಅದಕ್ಕೋಸ್ಕರನೇ ವಿವೇಕಾನಂದರು ಹೋದಂತಹ ಶಿಕಾಗೋಲಿ ವರ್ಲ್ಡ್ ಆಫ್ ರಿಲಿಜನ್ ಕಾನ್ಫರೆನ್ಸ್ಗೆ ಹೋದರು. ಆ ಜಾಗ ಹೋಗಿ ನೋಡ್ಕೊಂಬಂದಿದ್ದೀನಿ, ಅವ್ರು ಎಲ್ಲಿ ನಿಂತಿದ್ರು ಅಂತ ನೋಡ್ಕೊಂಬಂದಿದ್ದೀನಿ. ವಿವೇಕಾನಂದ ಮೆಮೋರಿಯಲ್ ನೋಡ್ಕೊಂಬಂದಿದ್ದೀನಿ, ಅವರು ಧ್ಯಾನ ಮಾಡಿದ ಜಾಗ ನೋಡ್ಕೊಂಬಂದಿದ್ದೀನಿ. ನನಗೆ ಇಂದಿಗೂ ಅವರು ಸ್ಫೂರ್ತಿ. ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಅಳಿಯ 3 ಜನ ಜನವರಿ 12ರಂದೇ ಹುಟ್ಟಿದ್ದು. ಒಟ್ಟ ಕನೆಕ್ಷನ್. ಸರ್, ನೀವು ಬೆಳಗಾವಿಯಲ್ಲಿರೋ ವಿವೇಕಾನಂದರ ಆಶ್ರಮಕ್ಕೆ ಹೋಗಿದ್ರಿ. ನಾನು ರೀಸೆಂಟ್ಲಿ ಹೋಗಿ ಬಂದೆ. ಆ ಬಗ್ಗೆನೂ ಒಂದು ಎಪಿಸೋಡ್ ಮಾಡಿದ್ದೀನಿ. ಆದಷ್ಟು ಬೇಗ ಅದನ್ನು ಎಡಿಟ್ ಮಾಡಿ ವೀಕ್ಷಕರಿಗೆ ತೋರಿಸೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಸೊ ಇದು ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದ ಮತ್ತೊಂದು ಎಪಿಸೋಡ್ ಆಗಿತ್ತು. ಹೊಸ ವರ್ಷ, ಹೊಸ ಸಂಕಲ್ಪ ಹೇಗಿರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಹಿರಿಯರು ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನು ಕೇವಲ ಪರೀಕ್ಷೆಗಳಿಗೆ ಅಂತ ಮಾತ್ರ ಸೀಮಿತಗೊಳಿಸ್ದೆ ನಾವು ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಅದು ಯಾವುದೇ ರಂಗ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಸಂಗೀತವಾಗಿರ್ಬೋದು, ಅಥವಾ ನಿಮ್ಮ ದಾಂಪತ್ಯ ಜೀವನ ಆಗಿರಬಹುದು, ಅಥವಾ ತಂದೆಗೆ ಒಬ್ಬ ಒಳ್ಳೆ ಮಗನಾಗಿರಬೇಕು ಅನ್ನೋದಾಗಿರಬಹುದು, ಅಥವಾ ಮಕ್ಕಳಿಗೆ, ಹೆಂಡತಿಗೆ ಒಬ್ಬ ಒಳ್ಳೆ ಗಂಡ ಮತ್ತು ಅಪ್ಪನಾಗಿರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟದ್ದಾಗಿರಬಹುದು. ಸತತವಾಗಿರೋ ಎಫರ್ಟ್ ಇದ್ದರೆ ಯಾವುದು ಅಸಾಧ್ಯವಲ್ಲ, ಎಲ್ಲ ಆಗೇ ಆಗುತ್ತೆ ಅನ್ನೋದು ಈ ಒಂದು ಸಂದರ್ಶನದಿಂದ ಮಾಹಿತಿ ನಿಮಗೆ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ತುಂಬಾ ಇಷ್ಟವಾಗಿರುವಂತಹ ಪಾಠ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ, ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ.